ಇವತ್ತು ಒಂದು ವಿಶೇಷವಾದ ಮಾಹಿತಿ ನೀಡ್ತಾ ಇದ್ದೀನಿ, ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಸೊ ಇದು ದರ್ಗಾ, ಇದು ನಮ್ಮ ಗಗನಚುಕ್ಕಿ ಭರಚುಕ್ಕಿ ಸಮೀಪದಲ್ಲಿರ್ತಕ್ಕಂಥ ದರ್ಗಾ. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ನಿನ್ನೆ ವ್ಯಕ್ತಿಯೊಬ್ಬರು ಸೊ ಏನು ಅಲ್ಲಿ ನೀರಿನ ಸಮೀಪ ಹೋದ ಕಾರಣ ಕೆಳಗಡೆ ಬಿದ್ದೋಗಿದ್ದಾರೆ. ಸೊ ಈಗ ಆಗಲೇ ಆಲ್ರೆಡಿ ಅವರು ನೀರಿನಲ್ಲಿ ಕೊಚ್ಕೊಂಡು ಹೊರಟೋಗಿದ್ದಾರೆ. ಸೊ ಇವ್ರನ್ನ ಏನೋ ಆ ಒಂದು ಬಾಡಿನ ತೆಗೆಯಲು ಈಗಾಗಲೇ ಫೈರಿಂಗ್ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕೆಳಗಡೆ ಹೋಗಿದ್ದಾರೆ. ಇದೇ ವಿಶೇಷ. ನಾನು ಆವಾಗ ಹೋಗಿ ಹೇಳ್ತಾ ಇರ್ತೀನಿ, ಜಲಪಾತಗಳಿಗೆ ಭೇಟಿ ನೀಡ್ತಕ್ಕಂಥ ಪ್ರವಾಸಿಗರು ಜೋಪಾನ, ಹುಷಾರಾಗಿ ಬನ್ನಿ, ಹುಷಾರಾಗಿ ಹೋಗಿ ಅಂತ. ಅದರಲ್ಲೂ ವಿಶೇಷವಾಗಿ ಏನು ಈ ದರ್ಗಕ್ಕೆ ಬರ್ತಕ್ಕಂಥವ್ರು ಏನು ಮಾಡ್ತಾರೆ, ತಮಗೆ ಅರಿವಿಲ್ಲದಂತೆ ಏನು ನೀರಿನ ಒಳಭಾಗಕ್ಕೆ ಹೋಗ್ತಾರೆ. ಸ್ವಲ್ಪ ನೀರೆಲ್ಲ ಮೆತ್ಕೊಂಡೋದೆ, ಅದಕ್ಕೋಸ್ಕರ ಒರೆಸ್ಕೊತಾ ಇದೆ, ಬೈಕೊಂಬೇಡಿ. ಸೊ ನೀರಿನ ಒಳಭಾಗಕ್ಕೆ ಹೋಗ್ತಾರೆ, ಹೋಗಿ ಪ್ರಾಣಾಪಾಯವನ್ನು ಮಾಡ್ಕೊಳ್ತಾರೆ. ಸೊ ಇಂತಹ ತಪ್ಪುಗಳನ್ನು ಮಾಡಬೇಡಿ ಅಂತ ಈ ಒಂದು ಮೆಸೇಜ್ ತಲುಪಿಸ್ತಾ ಇದ್ದೀನಿ. ಸೊ ಇದುವೇ ನಮ್ಮ ದರ್ಗಾ. ಅಂದರೆ ನಮ್ಮ ಭರಚುಕ್ಕಿಗೆ ಹೋಗ್ಬೇಕಾದ್ರೆ ನಾವು ಎಡಗಡೆ ತೆಗೆದುಕೊಂಡ್ರೆ ಇಲ್ಲಿ ದರ್ಗಾ ಇದೆ. ಸೊ ಇಲ್ಲಿಗೆ ಲಕ್ಷಾಂತರ ಜನ ಪ್ರವಾಸಿಗರು ಆಗಮಿಸ್ತಾರೆ. ಸಮ್ ಟೈಮ್ ಅವರಿಗೆ ಅರಿವಿಲ್ಲದಂತೆ ನೋಡಿ ಈ ಒಂದು ಜಲಪಾತದ ಮೇಲ್ಭಾಗಗಳಿಗೆ ಭೇಟಿ ನೀಡಿ ಪ್ರಾಣಾಪಾಯವನ್ನು ತಂದುಕೋತಾರೆ. ದಯವಿಟ್ಟು ಅಂತಹ ತಪ್ಪುಗಳನ್ನು ಮಾಡಬೇಡಿ ಅಂತ ಈ ಒಂದು ಮೆಸೇಜ್ ನೀಡ್ತಾ ಇದ್ದೀನಿ. ನಿನ್ನೆ ಇವ್ರದ್ದು ಒಂದು ಪೂಜಾ ಕಾರ್ಯಕ್ರಮ ಇದೆ. ಏನು ಮಾಡ್ತಾರೆ ಅಂದರೆ, ಇಲ್ಲಿ ಕೂದಲು ಬಿಡೋಕ್ಕೆ ಅಂತ ಹೋಗ್ತಾರೆ. ಸೊ ಕೂದಲು ಬಿಡೋಕ್ಕೆ ಸ್ವಲ್ಪ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಕಾಲು ಜಾರಿ ಒಳಗಡೆ ಎಳ್ಕೊಂಡು ಹೊರಟೋಗುತ್ತೆ. ಸೊ ನೋಡಿ, ಆ ಎಳ್ಕೊಂಡೋದಾಗ ಈ ನೀರಲ್ಲಿ ಮುಳುಗಿ ಅವ್ರ ಬಾಡಿ ನೋಡಿ ಅಲ್ಲೆಲ್ಲರೂ ತೇಲ್ಕೊಂಡಿರ್ತದೆ, ಒಳಗಡೆ ಸೇರ್ಕೊಂಡಿರ್ತದೆ. ತದನಂತರ ಒಂದು 2 or 3 days ಆದಮೇಲೆ ಮೇಲ್ಗಡೆ ಬರ್ತದೆ. ಅದನ್ನು ತೆಗೆಯಲು ಈಗ ಬಾಡಿ ಬಿದ್ದು ಸುಮಾರು 3 ದಿನ ಆಗಿದೆ. ತೆಗೆಯಲು ಈಗಾಗಲೇ ಫೈರಿಂಗ್ನವರು ಹೋಗಿದ್ದಾರೆ. ಈ ಥರದೇ ವಿಚಾರ. ನೋಡಿ ನೀರು ಹೆಂಗೆ ಒದಿತಾ ಇದೆ ಅಲ್ಲಿ.